ಇವತ್ತು ನಾನು ರುಚಿಯಾಗಿ ಸುಲಭವಾಗಿ ಮನೆಯಲ್ಲಿ ಜೀರಾ ರೈಸ್ ಮತ್ತು ಅದರ ಜೊತೆಗೆ ದಾಲ್ ತಡ್ಕ ಮಾಡ್ತಾಯಿದ್ದೀನಿ. ಒಂದೇ ರೀತಿಯ ಅನ್ನ ಸಾಂಬಾರು ತಿಂದು ಬೋರ್ ಆಗಿದ್ದರೆ ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಎರಡೂ ರೆಸಿಪಿಗಳು ತುಂಬಾ ಸುಲಭ ಇದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲಿಗೆ ದಾಲ್ ತಡ್ಕ ಮಾಡಲಿಕ್ಕೆ 1 ಕಪ್ಪಿನಷ್ಟು ತೊಗರಿಬೇಳೆ ತೊಗೊಂಡಿದ್ದೇನೆ. 2 ಸಲ ಚೆನ್ನಾಗಿ ತೊಳೆದು ಅದಕ್ಕೆ ಅರ್ಧ ಚಮಚ ಅರಿಶಿಣ ಮತ್ತು ಒಂದು ಅರ್ಧ ಚಮಚ ಎಣ್ಣೆಯನ್ನು ಹಾಕಿ ಮೆತ್ತಗೆ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತೀನಿ. ಇಲ್ಲಿ ನೋಡಿ, ಬೇಳೆ ಹದವಾಗಿ ಚೆನ್ನಾಗಿ ಬೆಂದಿದೆ. ಸಿಪ್ಪೆ ಸಿಪ್ಪೆ ಥರ ಅನ್ನಿಸ್ತಾ ಇದೆ ಅಂತ ಅಂದ್ಕೋಬೋದು ನೀವು. ಇದು ನಾನು ತೊಗೊಂಡಿರೋದು ನಾನ್ ಪಾಲಿಶ್ಡ್ ಆರ್ಗ್ಯಾನಿಕ್ ತೊಗರಿಬೇಳೆ. ಒಂದು ಸಲ ಇದನ್ನು ಈ ರೀತಿ ಮ್ಯಾಶ್ ಮಾಡ್ಕೊಳ್ತೇನೆ. ಒಂದು ದಪ್ಪ ತಳದ ಬಾಣಲಿಗೆ 2 ಚಮಚದಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಈ ದಾಲಿಗೆ ತುಪ್ಪ ಹಾಕಿದ್ರೆ ರುಚಿಯಾಗಿರುತ್ತೆ. ತುಪ್ಪದ ಬದಲಾಗಿ ಪೂರ್ತಿ ಎಣ್ಣೆ ಸಹ ಹಾಕ್ಬೋದು. 1 ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಬಿಸಿ ಆದಮೇಲೆ 1 ಚಮಚದಷ್ಟು ಜೀರಿಗೆಯನ್ನು ಹಾಕಿ 2 ಹೆಚ್ಚಿದಂತಹ ಹಸಿಮೆಣಸು, ಸಣ್ಣದಾಗಿ ಹೆಚ್ಚಿರುವಂತಹ ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಎಸಳನ್ನು ಹಾಕ್ತಾ ಇದ್ದೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋದ್ಕಿಂತ ಈ ರೀತಿ ಹೆಚ್ಚಿ ಹಾಕಿದರೆ ತುಂಬ ರುಚಿಯಾಗಿರುತ್ತೆ. ಒಬ್ಬೊಬ್ಬರು ದಾಲ್ ತಡ್ಕ ಒಂದೊಂದು ಥರ ಮಾಡ್ತಾರೆ. ಇವತ್ತು ನಾನು ಮಾಡುವಂತಹ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಹಾಗಂತ ಇದನ್ನು ಕರಟಿಸ್ಕೊಳ್ಬೇಡಿ. ಸ್ವಲ್ಪ ಕ್ರಂಚಿಯಾಗಿ ಇದ್ದರೆ ತಿನ್ನಲಿಕ್ಕೆ ರುಚಿಯಾಗತ್ತೆ. ನಂತರ ಸಣ್ಣದಾಗಿ ಹೆಚ್ಚಿರುವಂತಹ 2 ಮೀಡಿಯಮ್ ಸೈಜ್ನ ಈರುಳ್ಳಿ ಇದೆ, ಅದನ್ನು ಇದಕ್ಕೆ ಹಾಕಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಹುರ್ಕೋತೀನಿ. ಈ ದಾಲ್ ತಡ್ಕನ ನೀವು ಗೀ ರೈಸ್ ಜೊತೆ, ಜೀರಾ ರೈಸ್ ಜೊತೆ ಮತ್ತು ಚಪಾತಿ, ರೊಟ್ಟಿ ಜೊತೆ ಸಹ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಈಗ ಹೆಚ್ಚಿದಂತಹ 1 ಟೊಮೆಟೊ, ನಾನು ಹುಳಿ ಟೊಮೆಟೊ ತೊಗೊಂಡಿದ್ದೇನೆ. ಹುಳಿ ಟೊಮೆಟೊ ತೊಗೊಳ್ಳಿ, ಚೆನ್ನಾಗಾಗತ್ತೆ. ಇಲ್ಲಾಂದರೆ ನೀವು ಜಾಮೂನ್ ಟೊಮೆಟೊ ಬೇಕಿದ್ರೂ ತೊಗೋಬೋದು. ಒಂದು ಅರ್ಧ ಚಮಚ ಉಪ್ಪನ್ನು ಹಾಕೋತಾ ಇದ್ದೀನಿ. ಬೇಗನೂ ಬೇಯುತ್ತೆ, ಮೆತ್ತಗಾಗತ್ತೆ ಅಂತ ಹೇಳಿ ಉಪ್ಪನ್ನು ಹಾಕ್ತಾ ಇದ್ದೇನೆ. 2 ಚೆನ್ನಾಗಿ ಬೆಂದ ನಂತರ ನಾವು ಒಂದೊಂದೇ ಮಸಾಲೆ ಪುಡಿಗಳನ್ನು ಇದಕ್ಕೆ ಹಾಕ್ತಾ ಹೋಗೋಣ. 1 ಚಮಚದಷ್ಟು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಅಥವಾ ಕೊತ್ತಂಬರಿ ಪುಡಿ. ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕ್ತಾ ಇದ್ದೀನಿ. ಖಾರಕ್ಕೆ 1 ಚಮಚದಷ್ಟು ಅಚ್ಚ ಖಾರದ ಪುಡಿ. ಇಲ್ಲಿ ಹಸಿ ಮೆಣಸನ್ನು ಹಾಕಿದೆನಲ್ಲ, ನೀವು ಖಾರವನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಖಾರವನ್ನು ನೀವು ಹಾಕ್ಕೋಬೋದು. ಇದಿಷ್ಟನ್ನು ಹಾಕಿ ಸ್ವಲ್ಪ ಈರುಳ್ಳಿ ಒಟ್ಟಿಗೆ ಹುರಿದ ನಂತರ ಬೇಯಿಸಿಟ್ಟಂತಹ ಬೇಳೆ ಏನಿದೆ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಹದ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ, ಯಾಕೆಂದರೆ ತಣ್ಣಗಾದ ಮೇಲೆ ಅದು ಇನ್ಸ ಗಟ್ಟಿ ಆಗುತ್ತೆ. ಹಾಗಾಗಿ ಈಗ ಇದು ಸ್ವಲ್ಪ ಗಟ್ಟಿ ಇದೆ. ನಾನು ಇನ್ನೊಂದು ಸ್ವಲ್ಪ ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಚಪಾತಿ ಜೊತೆ ಎಲ್ಲ ಸರ್ವ್ ಮಾಡ್ತಾ ಇದ್ದೀನಿ ಅಂತಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಬೋದು. ಜೀರಾ ರೈಸ್ ಜೊತೆ ಆದರೆ ಚೂರು ತೆಳುವಾಗಿ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಜಸ್ಟ್ 1 ಕುದಿ ಕುದಿಸ್ಕೊಂಡ್ರೆ ಸಾಕು. ಏಕೆಂದರೆ ಬೇಳೆ ಎಲ್ಲ ಆಲ್ರೆಡಿ ಚೆನ್ನಾಗಿ ಬೆಂದಿರೋದ್ರಿಂದ ತುಂಬ ಕುದಿಸ್ಕೊಂಡು ಗಟ್ಟಿ ಮಾಡ್ಕೊಳ್ಬೇಡಿ, ಅಷ್ಟು ಚೆನ್ನಾಗಾಗಲ್ಲ. 1 ಕುದಿ ಬರಲಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಕಡೆಯಲ್ಲಿ 1 ಚಮಚದಷ್ಟು ಕಸೂರಿ ಮೇಥಿಯನ್ನು ಕೈನಲ್ಲಿ ಚೆನ್ನಾಗಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕಿದ್ರೆ ಒಳ್ಳೆ ಫ್ಲೇವರ್ ಇರುತ್ತೆ. ಸೊ ನೀವು ಇದನ್ನು ಸ್ಕಿಪ್ ಮಾಡಬೇಡಿ. ಮತ್ತು ಕಡೆಯಲ್ಲಿ 1 ಅರ್ಧ ಚಮಚದಷ್ಟು ಗರಂ ಮಸಾಲ ಪುಡಿ. ಕಡೆಯಲ್ಲಿ ಈ ರೀತಿ ಹಾಕೋದ್ರಿಂದ ಅದರ ಘಮ ಚೆನ್ನಾಗಿರುತ್ತೆ ಅಂತ ಹೇಳಿ ಕಸೂರಿ ಮೇಥಿ ಮತ್ತು ಗರಂ ಮಸಾಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಇದು ನಮ್ಮನೇಲಿ ಎಲ್ಲರಿಗೂ ಫೇವ್ರೇಟ್. ಚಪಾತಿ ಜೊತೆ, ರೊಟ್ಟಿ ಜೊತೆ, ಫುಲ್ಕಾ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ, ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾನು ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೀನಿ. ಇಷ್ಟೇ ಮಾಡಿದ್ರೆ ಇದು ದಾಲ್ ಫ್ರೈ ಆಗುತ್ತೆ. ದಾಲ್ ತಡ್ಕ ಮಾಡಬೇಕು ನೀವು ಅಂತಂದರೆ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳಿ. ನೀವು ಯಾವ ಬೌಲಿನಲ್ಲಿ ಸರ್ವ್ ಮಾಡ್ತೀರೋ ಆ ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ತುಪ್ಪದಲ್ಲಿ ಇದಕ್ಕೊಂದು ಒಗ್ಗರಣೆಯನ್ನು ಕೊಡೋಣ. 2 ಚಮಚದಷ್ಟು ತುಪ್ಪ ಹಾಕಿ, ತುಪ್ಪ ಬಿಸಿ ಆದಮೇಲೆ ಇಲ್ಲಿ ನೀವು ಅರ್ಧ ಚಮಚದಷ್ಟು ಜೀರಿಗೆ, ಒಳ್ಳೆ ಪರಿಮಳ ಇರುವಂತಹ ಇಂಗು ಮತ್ತು 1 ಮುರಿದಿರುವಂತಹ ಬ್ಯಾಡಗಿ ಮೆಣಸಿನಕಾಯಿನ ಹಾಕೋತಾ ಇದ್ದೀನಿ. ತುಪ್ಪ ಮತ್ತು ಇಂಗನ್ನು ಹಾಕಿದ್ರೇ ಚೆನ್ನಾಗಿರುತ್ತೆ. ತುಪ್ಪದ ಬದಲಾಗಿ ನೀವು ಎಣ್ಣೆ ಹಾಕ್ಕೋಬೋದು. ನಂತರ ಫ್ಲೇಮನ್ನು ಆಫ್ ಮಾಡಿ 1/4 ಚಮಚದಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ. ಇದರಿಂದ ರುಚಿನೂ ಚೆನ್ನಾಗಿರುತ್ತೆ, ಬಣ್ಣ ಸಹ ತುಂಬ ಚೆನ್ನಾಗಿ ಬರುತ್ತೆ. ಒಗ್ಗರಣೆ ಬೆಂದ ನಂತರ ದಾಲ್ಗೆ ಕೊಟ್ಟರೆ ದಾಲ್ ತಡ್ಕ ತಯಾರಾಯಿತು. ಈಗ ಜೀರಾ ರೈಸ್ ಮಾಡೋಣ. ಅದಕ್ಕೆ ನಾನು 2 ಲೋಟದಷ್ಟು ಬಾಸುಮತಿ ಅಕ್ಕಿಯನ್ನು ಮೊದಲಿಗೆ 2 ಸಲ ಚೆನ್ನಾಗಿ ತೊಳೆದು ಒಂದು 20 ನಿಮಿಷ ಇದನ್ನು ನೆನೆಸಿ ಇಟ್ಕೋತೀನಿ. ನೆನೆಸಿ ಇಡೋದ್ರಿಂದ
ಬೇಗನೂ ಬೇಯುತ್ತೆ, ಜಸ್ಟ್ ಒಂದು ವಿಷಲ್ ಸಾಕಾಗತ್ತೆ, ಮತ್ತು ಉದುರುದ್ರಾಗಿ ಚೆನ್ನಾಗಾಗತ್ತೆ. ನಾನು ಇವಾಗ ಇದನ್ನು ನೆನೆಸಿಟ್ಕೊಳ್ತಾ ಇದ್ದೀನಿ. ಈಗ ಕುಕ್ಕರ್ಗೆ 2 ಚಮಚದಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಜೀರಾ ರೈಸ್ಗೆ ಸಾಮಾನ್ಯವಾಗಿ ನೀವು ತುಪ್ಪ ಹಾಕೋದೇ ಒಳ್ಳೆಯದು ಅಂತ ಅನಿಸುತ್ತೆ, ತುಪ್ಪದ ಘಮ ಚೆನ್ನಾಗಿರುತ್ತೆ. ಈಗ ಒಂದು 2-3 ತುಂಡಿನಷ್ಟು ಚಕ್ಕೆ, ಒಂದು 3 ಲವಂಗ, ಒಂದು ದೊಡ್ಡ ಏಲಕ್ಕಿ, ಇದು ಹಾಕದೆ ಹೋಗದೆ ಹಾಗೆ ಜೀರಿಗೆ ಹಾಕಿನೂ ಸಹ ಮಾಡ್ಬೋದು. ಆದರೆ ಈ ಥರ ಸ್ಪೈಸಸ್ ಎಲ್ಲ ಹಾಕಿ ಮಾಡಿದ್ರೆ ಒಳ್ಳೆ ಘಮ ಇರುತ್ತೆ. ಹಾಗಾಗಿ 1.5 ಚಮಚದಷ್ಟು ಜೀರಿಗೆಯನ್ನು ಹಾಕಿ ಮಸಾಲೆ ಪದಾರ್ಥಗಳೆಲ್ಲ ಸ್ವಲ್ಪ ಪರಿಮಳ ಬರೋ ತನಕ ಹುರ್ಕೊಂಡು ನೆನೆಸಿಟ್ಟಂತಹ ಅಕ್ಕಿಯಲ್ಲಿರುವಂತಹ ನೀರನ್ನು ಪೂರ್ಣವಾಗಿ ಬಸ್ಕೊಂಡು ಅಕ್ಕಿಯನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಸಾಮಾನ್ಯವಾಗಿ ಜೀರಾ ರೈಸ್ ಬಾಸುಮತಿ ರೈಸ್ನಲ್ಲೇ ಮಾಡೋದು, ಇಲ್ಲ ನೀವು ನಾರ್ಮಲ್ ಸೋನಾ ಮಸೂರಿ ಅಕ್ಕಿಯಲ್ಲೂ ಸಹ ಮಾಡ್ಬೋದು, ತೊಂದರೆ ಇಲ್ಲ. ಈ ಹೋಟೆಲ್ನಲ್ಲೆಲ್ಲ ಮಾಡುವಂತಹ ಜೀರಾ ರೈಸು ತುಂಬ ಉದುರಾಗಿರುತ್ತೆ, ಅದು ಮಕ್ಕಳಿಗೆ ಎಲ್ಲ ಸ್ವಲ್ಪ ಜೀರ್ಣ ಆಗೋದು ಕಷ್ಟನೇ. ನಂಗೆ ಅದು ಪರ್ಸ್ನಲಿ ಅಷ್ಟಿಷ್ಟ ಆಗೋದು ಇಲ್ಲ. ಹಾಗಾಗಿ ನಾನಿದೆ ಕುಕ್ಕರ್ನಲ್ಲಿ ಮಾಡ್ತಾ ಇರೋದ್ರಿಂದ ಚೂರು ಮೆತ್ತಗಿರುತ್ತೆ ಇದು. 2 ಲೋಟ ಅಕ್ಕಿಯನ್ನು ತೊಗೊಂಡಿದ್ನಲ್ಲ, 3 ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ನೆನೆಸಿರೋದ್ರಿಂದ ನೀರು ಸ್ವಲ್ಪ ಕಡಿಮೆ ಸಾಕಾಗುತ್ತೆ. ಜಸ್ಟ್ ನೀವು ಇದನ್ನು 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಈ ರೀತಿ ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ಕೊಳ್ಳಿ. ಈ ರೀತಿ ಕುದಿ ಬಂದ ಮೇಲೇ ನೀವು ಲಿಡ್ಡನ್ನು ಕ್ಲೋಸ್ ಮಾಡಿ, ಆವಾಗ 1 ವಿಷಲ್ ಸಾಕಾಗತ್ತೆ. ಅಕ್ಕಿ ಸಹ ಉದುರುದ್ರಾಗಿ ಅನ್ನ ಆಗುತ್ತೆ. ಹಾಗಾಗಿ ಇಲ್ಲ ಓಪನ್ ಪ್ಯಾನಲ್ಲೇ ಮಾಡ್ಕೊಳ್ತೀನಿ ಅಂತಂದರೆ ನೀವು ಓಪನ್ ಪ್ಯಾನಲ್ಲೂ ಸಹ ಅನ್ನವನ್ನು ಮಾಡ್ಕೊಳ್ಬೋದು. ಈಗ 1 ವಿಷಲ್ ಆಗಿದೆ, ಪ್ರೆಷರ್ ಸಹ ಇಳಿದಿದೆ ನೋಡಿ, ತುಂಬ ಚೆನ್ನಾಗಿ ಒಳ್ಳೆ ಘಮ ಗುಡ್ತಾ ಇದೆ. ಈಗ ಇದಕ್ಕೆ ತುಪ್ಪದಲ್ಲಿ ಹುರಿದಿರೋಂತಹ ಗೋಡಂಬಿ ಹಾಕ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್, ಹಾಕಬೇಕಂತ ಏನಿಲ್ಲ, ಹಾಕಿದ್ರೆ ಚೆನ್ನಾಗಿರುತ್ತೆ. ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿ ಒಡೆದು ಹೋಗಬಾರ್ದು, ಬಾಸುಮತಿ ಅನ್ನ ಆಗಿರೋದ್ರಿಂದ ಅದು ಒಡೆದು ಹೋಗುತ್ತೆ. ಹಾಗಾಗಿ ನಿಧಾನಕ್ಕೆ ಮೇಲೆ ಕೆಳಗೆ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಖಾರ ಎಲ್ಲ ಎಂತ ಸಹ ಹಾಕಿಲ್ಲಲ್ಲ, ದಾಲ್ ತಡ್ಕ ಮಾಡಿರೋದ್ರಿಂದ ಅದರ ಒಟ್ಟಿಗೆ ಇದು ತುಂಬ ರುಚಿಯಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡೂ ಸಹ ಬಿಸಿ ಬಿಸಿ ಇರುವಾಗ ಸರ್ವ್ ಮಾಡಬೇಕು. ಈ ಕಡೆ ನಾನು ದಾಲ್ ತಡ್ಕ ಸಹ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ತಣ್ಣಗಾದ ಮೇಲೆ ಹದವಾಗಿ ಆಗಿದೆ, ಇಷ್ಟು ಗಟ್ಟಿಯಾಗಿದೆ, ಹದವಾಗಿ ಆಗಿದೆ. ಇನ್ಯಾಕೆ ತಡ, ಬನ್ನಿ ಎರಡನ್ನೂ ಸರ್ವ್ ಮಾಡ್ಕೊಳ್ಳೋಣ. ಎರಡೂ ಮಾತ್ರ ಒಳ್ಳೆ ಕಾಂಬಿನೇಷನ್, ತುಂಬಾ ರುಚಿಯಾಗಿರುತ್ತೆ. ರುಚಿಯಾಗಿರುವಂತಹ ಜೀರಾ ರೈಸ್ ಜೊತೆ ದಾಲ್ ತಡ್ಕವನ್ನು ಮಾಡಿ ನಿಮ್ಮ ಮನೆಯವರಿಗೆ ಬಡಿಸಿ ಹೇಗಾಯ್ತಂತ ನನಗೆ ತಿಳಿಸೋದನ್ನು ಮರಿಬೇಡಿ. ಇಲ್ಲಿ ನಾವು ಜೀರಾ ರೈಸ್ಗೆ ಮತ್ತು ದಾಲ್ ತಡ್ಕಕ್ಕೆ ಹುಳಿಯನ್ನು ಸೇರಿಸಿಲ್ಲ. ನೀವು ಬಡಿಸುವಾಗ ನಿಂಬೆಹಣ್ಣಿನ ಹೋಳಿನೊಂದಿಗೆ ಬಡಿಸ್ಕೊಂಡ್ರೆ ಯಾವುದಕ್ಕೆ ಬೇಕೋ ಅದಕ್ಕೆ ಹುಳಿಯನ್ನು ಹಾಕ್ಕೊಂಡು ತಿನ್ಬೋದು. ರುಚಿಯಾಗಿರುವಂತಹ ಜೀರಾ ರೈಸ್ ಮತ್ತು ದಾಲ್ ತಡ್ಕ ತಯಾರಾಯಿತು. ನೋಡಿದ್ರಲ್ಲ, ಈಸಿ ಇದೆ. ರೆಸಿಪಿ ಟ್ರೈ ಮಾಡಿ ಹೇಗಾಯ್ತಂತ ತಿಳಿಸಿ. ಅದಕ್ಕೂ ಮುಂಚೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.